ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹಾರ್ದೊಡ್ಡ ಅಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಬರೋಣ. ಬೀದರ್ ಉತ್ತರ ಕ್ಷೇತ್ರದ ವಿವಿಧ ಗ್ರಾಮಗಳಿಗೆ ಸಚಿವ ರಹೀಂ ಖಾನ್ ಭೇಟಿ. ಬೆಳೆ ಹಾನಿ ಮತ್ತು ವಿವಿಧ ಕಡೆಯ ಸೇತುವೆಗಳ ಬಿಂದು ವೀಕ್ಷಣೆ. ರಾಜನಾಳ್ ಗ್ರಾಮದಲ್ಲಿ ಸೋರುತ್ತಿರುವ ಸರ್ಕಾರಿ ಶಾಲೆ ಪರಿಶೀಲನೆ. ಶೀಘ್ರದಲ್ಲೇ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವ ಭರವಸೆ ನೀಡಿದ ರಹೀಂ ಖಾನ್. ಬೀದರ್ ತಾಲೂಕಿನ ಹಳೆಂಬೂರು ಗ್ರಾಮದಲ್ಲಿ ಸೇತುವೆ ಮುಳುಗಡೆ. 3 ದಿವಸಗಳ ಕಾಲ ಸಾರ್ವಜನಿಕರ ಸಂಪರ್ಕ ಕಡಿತ. ಸಚಿವ ರಹೀಂ ಖಾನ್ ಭೇಟಿ ಮತ್ತು ಸ್ಥಳದಲ್ಲಿ 5 ಕೋಟಿ ಅನುದಾನ ಘೋಷಣೆ. 2 ತಿಂಗಳಲ್ಲಿ ಕಾಮಗಾರಿ ಮುಗಿಸಲಾಗುವುದು. ಸಚಿವ ರಹೀಂ ಖಾನ್. ಸಭಿಕರ ಗಮನ ಸೆಳೆಯುತ್ತಿರುವ ಬೀದರ್ ಕಿ ರಾಜ ಗಣೇಶ್ ಮಂಟಪ. ಪುರಿ ಜಗನ್ನಾಥ ಮಂದಿರ ನಿರ್ಮಾಣ ಮಾಡಿದ್ದಕ್ಕೆ ದರ್ಶನಕ್ಕಾಗಿ ಹರಿದು ಬರುತ್ತಿರುವ ಜನಸಾಗರ. ನೌಬಾದ್ನ ಯುವ ಗಣೇಶ್ ಮಂಡಳಿ ವತಿಯಿಂದ ಪ್ರತಿಷ್ಠಾಪಿಸಿದ ವಿಘ್ನೇಶ್ವರ ಮೂರ್ತಿ. ಭಕ್ತರಿಂದ ಭಕ್ತಿ ಭಾವದ ದರ್ಶನ. ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿ ಸ್ಥಳ ವೀಕ್ಷಣೆ ಮಾಡಿದ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ. ಹುಮ್ನಾಬಾದ್ ತಾಲೂಕಿನ ಹಳ್ಳಿಕೆಡ್ಬಿ, ಸಿಂಧಬಂದಗಿ, ಬಾಲ್ಕಿ ತಾಲೂಕಿನ ಗೋಧಿಹಿಪ್ಪರಗ, ಕಾರಂಜಿ ಜಲಾಶಯಗಳಿಗೆ ಭೇಟಿ ನೀಡಿ ಪರಿಸ್ಥಿತಿಯ ವೀಕ್ಷಣೆ. ಸಾರ್ವಜನಿಕರು ಎಚ್ಚರದಿಂದಿರಲು ಸೂಚನೆ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಬರೋಣ. ಬೀದರ್ ಉತ್ತರ ಕ್ಷೇತ್ರದ ವಿಲಾಸ್ಪುರ, ರಾಜನಾಳ, ಅಲಿಯಂಬರ್, ಜನವಾಡ, ಶ್ರೀಮಂಡಲ್ ಮತ್ತು ಚಾಂಬಾಳ್ ಗ್ರಾಮಕ್ಕೆ ಪೌರಾಡಳಿತ ಮತ್ತು ಹಜ್ ಸಚಿವ ರಹೀಂ ಖಾನ್ ಅವರು ಭೇಟಿ ನೀಡಿ ಬೆಳೆಹಾನಿ ಪರಿಶೀಲನೆಯನ್ನು ನಡೆಸಿದರು. ವಿಲಾಸ್ಪುರದಲ್ಲಿರುವಂತಹ ಹೊಲಗಳಿಗೆ ಭೇಟಿ ನೀಡಿ ಹೊಲಗಳಲ್ಲಿ ನೀರು ನಿಂತಿರುವ ಕಾರಣ ಮೊಳಕೆ ಹೊಡೆದಿರುವಂತಹ ಬೆಳೆಗಳನ್ನು ವೀಕ್ಷಣೆ ಮಾಡಿದರು. ಬಳಿಕ ರಾಜನಾಳ ಗ್ರಾಮಕ್ಕೆ ಆಗಮಿಸಿ ಸರ್ಕಾರಿ ಶಾಲೆ ಸೋರ್ತಾ ಇರುವ ನಿಮಿತ್ತ ತಕ್ಷಣವೇ ರಿಪೇರಿಗಾಗಿ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡ್ತಾರೆ. ನಂತರ ಹೊಲಗಳಿಗೆ ಭೇಟಿ ನೀಡಿ ಬೆಳೆಹಾನಿ ವೀಕ್ಷಣೆ ಮಾಡಿದರು. ಉದ್ದು, ಹೆಸರು, ತೊಗರಿ ಸೇರಿದಂತೆ ಹಲವು ಬೆಳೆಗಳು ನಾಶ ಆಗಿರುವ ಕುರಿತು ಪರಿಶೀಲನೆಯನ್ನು ನಡೆಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿರುವಂತಹ ಸಚಿವರು ತಕ್ಷಣವೇ ಸಭೆಯನ್ನು ನಡೆಸಿ ಹಾನಿಯಾಗಿರುವಂತಹ ಪ್ರದೇಶಗಳ ಕುರಿತು ಸಿಎಂ ಅವರ ಗಮನಕ್ಕೆ ತಂದು ಪರಿಹಾರ ಕುರಿತು ಸರ್ಕಾರಕ್ಕೆ ಒತ್ತಾಯಿಸಲಾಗುವುದು ಎಂದು ಸಚಿವ ರಹೀಂ ಖಾನ್ ತಿಳಿಸಿದರು. ಕಳೆದ 4 ದಿವಸಗಳಿಂದ ಸತತವಾಗಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಬೀದರ್ ಉತ್ತರ ಕ್ಷೇತ್ರದಲ್ಲಿ ಸಾವಿರಾರು ಎಕರೆ ಜಮೀನುಗಳಲ್ಲಿ ಬೆಳೆ ಹಾನಿಯಾಗಿವೆ. ಒಂದೇ ಸಮನೆ ಸುರಿತಾ ಇರುವ ಮಳೆಯಿಂದಾಗಿ ಹೊಲಗಳಲ್ಲಿ ಮೊಳಕಾಲುದ್ದ ನೀರು ನಿಂತಿವೆ. ಉದ್ದು, ಹೆಸರು ನೆಲಕಚ್ಚಿವೆ. ತೊಗರಿಯೂ ಕೂಡ ಬಹುತೇಕ ನಾಶವಾಗುವ ಹಂತಕ್ಕೆ ತಲುಪಿದೆ ಎಂದು ಹಳೆಂಬೂರು ಗ್ರಾಮದ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಸುದ್ದಿಗಾರರಿಗೆ ತಿಳಿಸಿದರು. ಖರಬು ಅಡಿಯಲ್ಲಿ ಈ ರೀತಿ ಬೆಳೆ ಹಾನಿಯಾಗಿದೆ. ಇನ್ನು ರೇಗಡಿ ಹೊಲಗಳಲ್ಲಿ ಬೆಳೆಗಳು ಸಂಪೂರ್ಣ ನಾಶವಾಗಿವೆ. ಹೊಲಗಳಿಗೆ ಹೋಗಲಿಕ್ಕೆ ಬರ್ತಾ ಇಲ್ಲ. ಇನ್ನೇನು ಹೊಲಗಳಿಗೆ ಹೋಗಿ ಬೆಳೆಗಳನ್ನು ನೋಡೋದು ಎಂದು ಜನ ಕೈ ಚೆಲ್ಲಿ ಮನೆಯಲ್ಲಿ ಕುಳಿತಿದ್ದಾರೆ. ಸಚಿವ ರಹೀಂ ಖಾನ್ ಅವರು ಸರ್ಕಾರದ ಗಮನಕ್ಕೆ ತಂದು ಎಕರೆಗೆ ಕನಿಷ್ಠ 30,000 ರೂಪಾಯಿ ಪರಿಹಾರ ಒದಗಿಸಬೇಕೆಂದು ಒತ್ತಾಯ ಮಾಡಿದ್ದಾರೆ. ಇದೇ ವೇಳೆ ಸಚಿವರ ಜೊತೆಗೆ ವಿವಿಧ ಇಲಾಖೆ ಅಧಿಕಾರಿಗಳು, ಆಯಾ ಗ್ರಾಮಗಳ ಮುಖಂಡರು ಹಾಜರಿದ್ದರು. ವಿವಿಧ ಗ್ರಾಮಗಳಲ್ಲಿ ಬೆಳೆ ಹಾನಿಯಾದ ಕುರಿತು ಗ್ರಾಮಸ್ಥರು ಸಚಿವರ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡರು. ಜನರ ಸಮಸ್ಯೆಗಳಿಗೆ ಸ್ಪಂದಿಸಿದ ರಹೀಂ ಖಾನ್ ಅವರು ಶೀಘ್ರದಲ್ಲೇ ಪರಿಹಾರ ಒದಗಿಸುವ ಭರವಸೆ ಕೂಡ ನೀಡಿದರು. ಜೊತೆಗೆ ರಾಜನಾಳ್ ಗ್ರಾಮದಲ್ಲಿ ಜೆಜೆಎಂ ಕಾಮಗಾರಿ ಸಂಪೂರ್ಣ ವಿಫಲವಾಗಿದ್ದ ಕಾರಣ ಅಧಿಕಾರಿಗಳಿಗೆ ಸ್ಥಳದಲ್ಲಿ ಕರೆ ಮಾಡಿ ಕ್ಲಾಸ್ ತೆಗೆದುಕೊಂಡ ರಹೀಂ ಖಾನ್ ಅವರು ತಕ್ಷಣವೇ ವರದಿ ಒಪ್ಪಿಸಬೇಕೆಂದು ಗರಂ ಆದರು. ಸರ್ವೆನಲ್ಲಿ ಎಲ್ಲ ವಿಲೇಜಸ್ಗೆ ಹೋಗಿ ಭೇಟಿ ಮಾಡಿ ಅಲ್ಲಿ ಪಬ್ಲಿಕ್ ಜೊತೆಗೆ ಮತ್ತೆ ಸ್ಪಾಟ್ನಲ್ಲಿ ನಾನು ಖುದ್ದು ನೋಡ್ಲತ್ತೇನೆ. ನನ್ನ ಜೊತೆಗೆ ಅಸಿಸ್ಟೆಂಟ್ ಕಮಿಷನರ್ ಮತ್ತು ತಹಸೀಲ್ದಾರ್, ಅಗ್ರಿಕಲ್ಚರ್ ಆಫೀಸರ್, ಹಾರ್ಟಿಕಲ್ಚರ್ ಆಫೀಸರ್, KB ಅವ್ರು, PWD ಅವ್ರು, ಪಂಚಾಯತ್ ರಾಜ್ ಅವರು ಎಲ್ಲರೂ ಆಫೀಸರ್ ಜೊತೆಗೆ ಬಂದಿದ್ದಾರೆ. ಎಲ್ಲ ಸ್ಟಾಫ್ ಇದ್ದಾರೆ. ಇದು ಯಾಕಂದರೆ 2-3 ಗಂಟೆಗೆ ಒಂದು ಮೀಟಿಂಗ್ ಇದೆ. ಆ ಮೀಟಿಂಗ್ನಲ್ಲಿ ಗೌರ್ಮೆಂಟ್ ಸ್ಕೂಲ್ ಬಿಲ್ಡಿಂಗ್, ಬೇರೆ ಬೇರೆ ಅಂಗನವಾಡೀಸ್ ಎಲ್ಲ ಡ್ಯಾಮೇಜ್ ಆಗಿದೆ. ಅದರಿಂದ ಇಮಿಡಿಯೇಟ್ ಪರಿಹಾರ ಕೊಡಲಿಕ್ಕೆ ನಾವು 4ನೇ ತಾರೀಕು ಕ್ಯಾಬಿನೆಟ್ ಇದೆ. ನನ್ನ ಜೊತೆಗೆ ಚಂದ್ರಕಾಂತ್ ಇದ್ದಾರೆ, ಮತ್ತು ಈ ಏರಿಯಾ ಅಧ್ಯಕ್ಷ ಮೆಂಬರ್ಸ್ ಎಲ್ಲರೂ ಇದ್ದಾರೆ. ಎಲ್ಲರೂ ನನಗೆ ತೋರಿಸಲತ್ತಾರೆ. ದೆನ್ ನಾನು ಮೀಟಿಂಗ್ ಮಾಡಿ 4th CM ಜೊತೆಗೆ ಚರ್ಚೆ ಮಾಡಿ ಕ್ಲಿಯರ್ ಮಾಡಿಸ್ತೀನಿ. कंप्लीट फेल है कहते पूरा फेल है सर. बजट उठा लिए, काम खत्म. पूजा नोटिस नहीं देना. क्रिमिनल केस बुक करो. मैं 3 बजे मीटिंग में रहते ना तुम. क्रिमिनल केस उसको बुक करना, फिर अब यहाँ इसका सोल्यूशन होना कैसा भी. 3 बजे तुम बैठो, नहीं तो तुम्हारे ऊपर एक्शन लेकर तुमको सस्पेंड कराता था. फिर मैं बिल उठा लिए, ये पैसे का काम. कितना बिल दिए, क्या क्या डिटेल मेरे को लेके आओ 3 बजे. पूरा कोटी का था सर. 3 बार दे दिए सर उसका. नहीं, अभी आज करा तो नोटिस दिया ना. ಸರ್ ಹಲಿಯಂಬರ್
ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಅಂತ ನಾನು ಹಳೆಂಬರದಾಗ ಸರ್ ನಾನು ಭಾಳಷ್ಟು ತಿರುಗಿ ನೋಡಿದ್ದೇನೆ. ಅಂದ್ರೆ ಎಲ್ಲಿ ನೋಡಿದ್ರು ಭೀ ಪೂರ ಟೊಂಕಿ ನೀರು ನಿಂತವ. ಉದ್ದು ಹೆಸರು ಪೂರ ಬೇಬೇಕಾಗ್ಯದ. ಈಗ ಉದ್ದಿನ ಜನಕ್ಕೆ ಉಳ್ಕಿಂದ ಹೆಸರು ಉದ್ದಿರ ಹೋಗ್ಯಾವ. ಬಟ್ ಈಗ ತೊಗರಿ ಅದ ಸರ್, ತೊಗರಿ ಭೀ ಇನ್ನೊಂದು 7 ದಿನದಾಗ ಹೋಗಿ ಹೋಯ್ತದೆ. ಹಂಗೆ ಭೀ ಕಂಪಲ್ಸರಿ ಇಷ್ಟು ಲಾಸ್ ಆ ವರ್ಷ ಭೀ ಆಗಿದ್ದಿಲ್ಲ. ಈ ವರ್ಷ ಏನಕ್ಕೆ ಅಂತಂದ್ರೆ ಭಾಳ ಲಾಸ್ ಆಗ್ಯಾವ. ಉದ್ದು ಭೀ ಲಾಸು ಮತ್ತು ಹೆಸರು ಭೀ ಲಾಸು. ಮತ್ತು ಈಗ ಸದ್ಯ ತೊಗರಿ ಕಾಣತ್ತಾವ ನೋಡಿದ್ರೆ ಸರ್. 5,000 ಲ್ಯಾಂಡ್ ಅದ ಸರ್. 5,000ದಾಗ ಎಷ್ಟು ಆಗ್ಯದ ಅಂತ ಸರ್, ಒಂದು 4,000 ಆಲ್ಮೋಸ್ಟ್ ಪೂರ ಖತಮ್ ಆಗ್ಯದ ಸರ್. ಎಕರ್ಗೆ ಎಷ್ಟು ಪರಿಹಾರ ಕೊಡ್ಬೇಕಂತ ಕೇಳ್ತೀರಿ ನೀವು ಸರ್ಕಾರಕ್ಕೆ? 30,000 ರೂಪಾಯಿ ಎಕರ್ಗೆ 30,000 ಅಂದಾಜು ಮಾಡಬೇಕಂತ ಸರ್. ಮಾಡಬೇಕಂತ ವಿನಂತಿ ಸರ್. 100% ನೀವು ಸರ್ ಏನು ಭೀ ಅದ ಅದು ಸರ್ಕಾರದಿಂದ ಒತ್ತಾಯಲಿಂದ ನಮ್ಮ ರೈತರಿಗೆ ಒಳ್ಳೆಯದು ಉದ್ದೇಶ ಕೊಡಬೇಕಂತ ನಾವು ವಿನಂತಿ ಸರ್. ಬೀದರ್ ಉತ್ತರ ಕ್ಷೇತ್ರದ ಅಲಿಯಂಬರ್ ಗ್ರಾಮದಲ್ಲಿ ಸೇತುವೆಯೊಂದು ಕಳೆದ 3 ದಿವಸಗಳಿಂದ ಮುಳುಗಡೆಯಾಗಿತ್ತು. ಸೇತುವೆ ಮೇಲೆ 2 ಅಡಿ ನೀರು ಹರಿಯತೊಡಗಿತ್ತು. ಇಂದು ನೀರು ಇಳಿದಿರುವ ಪ್ರಯುಕ್ತ ಪೌರಾಡಳಿತ ಸಚಿವ ರಹೀಂ ಖಾನ್ ಅವರು ಸೇತುವೆ ವೀಕ್ಷಣೆಯನ್ನ ಮಾಡಿದರು. ಗ್ರಾಮದ ಜನರಿಗೆ ಸಂಪರ್ಕ ಕಡಿತಗೊಂಡ ಪ್ರಯುಕ್ತ ಸೇತುವೆ ನಿರ್ಮಾಣ ಅತ್ಯಂತ ಅವಶ್ಯಕತೆ ಆಗಿರೋದ್ರಿಂದ ರಹೀಂ ಖಾನ್ ಅವರು ಸ್ಥಳದಲ್ಲಿ ಸೇತುವೆ ಕಾಮಗಾರಿಗಾಗಿ 5 ಕೋಟಿ ಅನುದಾನವನ್ನು ಘೋಷಣೆ ಮಾಡಿದರು. ಗ್ರಾಮದಲ್ಲಿ 2 ಸೇತುವೆ ನಿರ್ಮಾಣದ ಗುರಿ ಹೊಂದಲಾಗಿತ್ತು. ಈಗಾಗಲೇ ಒಂದು ಸೇತುವೆಯನ್ನು ನಿರ್ಮಾಣಗೊಂಡಿದೆ. ಇನ್ನೊಂದು ಸೇತುವೆ ನಿರ್ಮಾಣ ಶೀಘ್ರದಲ್ಲಿ ನಿರ್ಮಿಸಿಕೊಡುವುದಾಗಿ ಮಾಧ್ಯಮದವರ ಮುಂದೆ ತಿಳಿಸಿದರು. ಹಳೆಂಬೂರು ಗ್ರಾಮದಲ್ಲಿ ಕನಿಷ್ಠ 5,000 ಎಕರೆ ಜಮೀನಿದೆ. ಅದರಲ್ಲಿ ಬಹುತೇಕ ಜಮೀನುಗಳು ನೀರಿನಿಂದ ತುಂಬಿ ಬೆಳೆ ಹಾನಿಯಾಗಿದೆ ಎಂದು ಗ್ರಾಮಸ್ಥರು ಕೂಡ ತಮ್ಮ ನೋವನ್ನು ತೋಡ್ಕೊಂಡಿದ್ದಾರೆ. ಅಲಿಯಂಬರ್ ಗ್ರಾಮದ ಯುವ ಮುಖಂಡರಾದ ಸಂಗಮೇಶ್ ಮಾತನಾಡಿ, ನಿರಂತರವಾಗಿ ಸುರಿದ ಮಳೆಯಿಂದಾಗಿ ಗ್ರಾಮದ ಸಮೀಪದಲ್ಲಿರುವ ಸೇತುವೆ ಸಂಪೂರ್ಣ ಮುಳುಗಡೆಯಾಗಿತ್ತು. ಗ್ರಾಮದಲ್ಲಿ ಯಾರಿಗೆ ಹುಷಾರಿಲ್ಲದಿದ್ದರೂ ಆಸ್ಪತ್ರೆಗಳಿಗೆ ಹೋಗಲು ತೀವ್ರ ತೊಂದರೆ ಕೂಡ ಆಗ್ತಾ ಇತ್ತು. ಮಾಧ್ಯಮದವರ ಸಹಕಾರದಿಂದ ಸೇತುವೆ ಮುಳುಗಡೆ ಕುರಿತು ಸುದ್ದಿ ಮಾಡಿದ್ದರಿಂದ ಸಚಿವರು ಇಂದು ಭೇಟಿ ನೀಡಿ ಸೇತುವೆ ನಿರ್ಮಾಣಕ್ಕಾಗಿ 5 ಕೋಟಿ ಅನುದಾನ ಘೋಷಣೆ ಮಾಡಿದ್ದಾರೆ. ಗ್ರಾಮಸ್ಥರಿಗೆ ಅತ್ಯಂತ ಖುಷಿಯಾಗಿದೆ. ಸಚಿವರಿಗೂ ಹಾಗೂ ಗ್ರಾಮದ ಸಮಸ್ಯೆ ಕುರಿತು ಎತ್ತಿ ತೋರಿಸಿರುವ ಮಾಧ್ಯಮದವರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಎಂದು ಸಂಗಮೇಶ್ ಹೇಳಿದರು. ಎಲ್ಲ ವಿಲೇಜಸ್ಗೆ ವಿಸಿಟ್ ಕೊಟ್ಟಿದ್ದೀನಿ. ಈಗ ಅಲೆಂಬರ್ ವಿಲೇಜ್ನಲ್ಲಿ ಇದ್ದೀನಿ. ಅಲೆಂಬರ್ ವಿಲೇಜ್ ಆದ್ರ ಮೇಲೆ ಜನವಾಳ ಆದ್ರ ಮೇಲೆ ಕಾರಂಜಾಗೆ ಹೋಗ್ಲತ್ತೀನಿ. 3 ಗಂಟೆಗೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಜೊತೆಗೆ ಮೀಟಿಂಗ್ ಇದೆ ಮತ್ತು ಎಲ್ಲ DC ಎಲ್ಲ ಆಫೀಸರ್ ಜೊತೆಗೆ ಮೀಟಿಂಗ್ ಇದೆ. ಅಲೆಂಬರ್ನಲ್ಲಿ ಸುಮಾರು ಲಾಸ್ ಆಗಿದೆ. ರೈತರದ್ದು ಮನೆ ಬಡವ್ರದ್ದು ಮನೆ ಲಾಸ್ ಆಗಿದೆ. ಮತ್ತು ಈಗ ಬ್ರಿಡ್ಜ್ 2-3 ದಿವಸದಿಂದ ಬ್ರಿಡ್ಜ್ ಇದು ಡ್ಯಾಮೇಜ್ ಆಗಿ ಇಲ್ಲಿಂದ ಬರೋದು ಹೋಗೋದು ಎಲ್ಲ ಬಸ್ ಪಬ್ಲಿಕ್ ಎಲ್ಲ ಸ್ಟಾಪ್ ಆಗಿತ್ತು. ಈ ಬ್ರಿಡ್ಜ್ ಮೇಲೆ 3 ಫೀಟ್ ಮೇಲೆ ನೀರು ಹೋಗಿದೆ. ಈಗ ನಾನು ಸ್ವಂತ ಬಂದು ನೋಡಿದ್ದೀನಿ. ಈಗ ಇಲ್ಲಿ ಆನ್ ದಿ ಸ್ಪಾಟ್ ಮಾಡಿ ಅದು ಒಂದು ಆಲ್ರೆಡಿ ಇಲ್ಲಿ 2 ಬ್ರಿಡ್ಜ್ ಪರ್ಪೋಸ್ ಇತ್ತು. 1 ಬ್ರಿಡ್ಜ್ ಕಂಪ್ಲೀಟ್ ಆಗಿದೆ. ಇದು ಬ್ರಿಡ್ಜ್ ಅದ್ರ ಮೇಲೆ ಪಾಪ ಅವ್ರು ಹೇಳತ್ತಾರೆ, ರಿಕ್ವೆಸ್ಟ್ ಮಾಡ್ಲತ್ತಾರೆ. ಅವ್ರು ರಿಕ್ವೆಸ್ಟ್ ಮಾಡ್ಲತ್ತಾರೆ ಯಾಕಂದ್ರೆ ಸಮಸ್ಯೆ ಆಗಿದೆ. ಅವ್ರು ಹೇಳೋದು ಕರೆಕ್ಟ್ ಇದೆ. ನಾ 100% ಮಾಡಿ ತೋರಿಸ್ತೇನೆ, ಬರ್ರಿ. ನನ್ನ ಹೆಸರು, ನಮಸ್ಕಾರ ಎಲ್ಲರಿಗೆ. ನನ್ನ ಹೆಸರು ಸಂಗಮೇಶ್ ಬಾಯ್ದೊಡ್ಡಿ ಅಂತ. ಏನಿದು ಭಾಳಷ್ಟು ವರ್ಷಗಳಿಂದ ಜನಸಾಮಾನ್ಯರಿಗೆ ಭಾಳಷ್ಟು ತೊಂದರೆ ಇತ್ತು. ಇದು ನಿನ್ನೆ ಏನು ಮಾಡಿದೆ ಬಂದ್ರೆ ಇದು ಸಾಮಾಜಿಕ ಜಾಲತಾಣದಲ್ಲೆಲ್ಲ ಹರಿಬಿಟ್ಟಿದ್ದೇವೆ. ಯಾಕಂದ್ರೆ ಸಾರ್ವಜನಿಕರದ ಪ್ರಾಬ್ಲಮ್ ಈ ರೀತಿ ಅದ. ಯಾರಿಗೆ ಒಂದು ತುರ್ತು ಪರಿಸ್ಥಿತಿ ಆಸ್ಪತ್ರೆದಾಗಲಿ ಏನೇ ಒಂದಿದ್ದಾಗ 3 ದಿವಸ ಹಳ್ಳ ಇಳಿತಿದ್ದಿಲ್ಲ. ಸಾರ್ವಜನಿಕರಿಗೆ ಭಾಳಷ್ಟು ಸಮಸ್ಯೆ ಇತ್ತು ಅಂತ ಹೇಳಿಬಿಟ್ಟು ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ವಿಡಿಯೋಗಳೆಲ್ಲ ಬಿಟ್ಟಿದ್ದೀವಿ. ಅದಕ್ಕೆ ಸ್ಪಂದನೆ ನೀಡಿ ಮಾನ್ಯ ಶಾಸಕರು ನಮ್ಮ ಗ್ರಾಮಕ್ಕೆ ಇವತ್ತು ವಿಸಿಟ್ ಕೊಟ್ಟಾರ. ಇದ್ರ ಸಲುವಾಗಿ ಸ್ಪೆಷಲ್ ಆಗಿ 5 ಕೋಟಿ ಅನುದಾನ ನಾವು ಬಿಡುಗಡೆ ಮಾಡ್ತೇವೆ, ಇಮಿಡಿಯೇಟ್ಲಿ ಆಗಿ ಕೆಲಸ ಚಾಲೂ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಹೇಳಿದಾರೆ. ಎಲ್ಲ ಈ ಒಂದು ವಿಷಯ ಆ ಶಾಸಕರ ಗಮನಕ್ಕಾಗಲಿ ಜಿಲ್ಲಾ ಒಂದು 2-3 ತಿಂಗಳಲ್ಲಿ ಕಂಪ್ಲೀಟ್ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಮಾಧ್ಯಮದವ್ರು ಕೇಳಿದ ಪ್ರಶ್ನೆಗೆ ಹೇಳಿದಾರೆ. ಅವ್ರಿಗೆ ಧನ್ಯವಾದ ಹೇಳ್ತೇವೆ. ಹೀಗೆ ಎಲ್ಲ ಗ್ರಾಮಗಳ ಮೇಲೆ ಜನಸಾಮಾನ್ಯರ ಮೇಲೆ ಕಳಕಳಿ ಇಟ್ಟರೆ ಜನಸಾಮಾನ್ಯರದೆಲ್ಲ ಕೆಲಸಗಳೆಲ್ಲ ಬಗೆಹರಿತಾವೆ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಾಗ ಹೇಳ್ತೇವೆ. ಆಯಿತು, ವಿಶೇಷವಾಗಿ ಇದು ಶಾಸಕರ ಗಮನಕ್ಕೆ ತರ್ಲಕ್ಕೆ ಅನ್ಬೇಕಾದ್ರೆ ಎಲ್ಲ ನಿಮ್ಮ ಮಾಧ್ಯಮದವ್ರು ಸಹಕಾರದ, ನೀವು ಮಾಧ್ಯಮದವ್ರು ಅವ್ರ ಗಮನಕ್ಕೆ ತಂದಿರಿ, ಸಾಮಾಜಿಕ ಜಾಲತಾಣದಲ್ಲೆಲ್ಲ ಹರಿಬಿಟ್ರಿ ಅಂತ ಹೇಳ್ಬಿಟ್ಟು ಅದು ಗಮನಿಸಿ ಶಾಸಕರು ಬಂದರ ವಿಶೇಷವಾಗಿ ಮಾಧ್ಯಮದವ್ರಿಗೆ ಧನ್ಯವಾದ ಹೇಳ್ತೀನಿ.
ಬೀದರ್ನ ಹೃದಯ ಭಾಗದಲ್ಲಿರುವಂತಹ ಬೀದರ್ ಕಿ ರಾಜ ಗಣೇಶ್ ಮಂಡಳಿ ವತಿಯಿಂದ ನಗರದ ಸಾಯಿ ಶಾಲೆ ಆವರಣದಲ್ಲಿ ಪ್ರತಿಷ್ಠಾಪನೆ ಮಾಡಲಾದ ಗಣೇಶ್ ವಿಗ್ರಹ ಸಭಿಕರ ಗಮನ ಸೆಳೀತಾ ಇದೆ. ಹೊರಭಾಗದ ಪುರಿ ಜಗನ್ನಾಥ ಮಂದಿರ ಸಭಿಕರನ್ನ ಕೈಬೀಸಿ ಕರೀತಾ ಇದೆ. ಗಣೇಶ್ ಪ್ರತಿಷ್ಠಾಪನೆ ಮಾಡಲಾದ 3ನೇ ದಿವಸವಾದ ಇಂದು ಜನಸಾಗರವೇ ಹರಿದು ಬಂದ ದೃಶ್ಯ ಕಂಡುಬಂತು. ಆಗಸ್ಟ್ 31ರಂದು ಒಂದು ಗಣೇಶ್ ವಿಸರ್ಜನೆ ಇರುವ ಕಾರಣ ಇಂದು ಜನರು ಎಲ್ಲ ಗಣೇಶ ವಿಗ್ರಹಗಳನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಈ ಬಾರಿ ಅತ್ಯಾಕರ್ಷಕ ವಿಘ್ನೇಶ್ವರ ಮೂರ್ತಿಗಳನ್ನ ವಿವಿಧ ಗಣೇಶ್ ಮಂಡಳಿಯವರು ಪ್ರತಿಷ್ಠಾಪನೆ ಮಾಡಿದ್ದಾರೆ. ನೋಬಾದ್ನಲ್ಲಿರುವಂತಹ ಯುವ ಗಣೇಶ್ ಮಂಡಳಿಯವರು ಲಂಬೋದರನ ಮೂರ್ತಿ ಸ್ಥಾಪನೆ ಮಾಡಿದ್ದಾರೆ. ಆಕರ್ಷಕ ಮಂಟಪ ನಿರ್ಮಿಸಿ ಜನರು ಬರುವಂತೆ ಮಾಡಿದ್ದಾರೆ. ರಸ್ತೆಯುದ್ದಕ್ಕೂ ಭಗವಾ ಧ್ವಜಗಳನ್ನು ಹಚ್ಚಿದ್ದಾರೆ. ಆಕರ್ಷಕ ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಲಾಗಿದೆ. ನೋಡುಗರ ಕಣ್ಮನ ಕೂಡ ಸೆಳೀತಾ ಇದೆ. ಜಿಲ್ಲೆಯಲ್ಲಿ ಸತತವಾಗಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಹಾನಿಯಾದ ಪ್ರದೇಶಗಳಿಗೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಭೇಟಿಯನ್ನು ನೀಡಿದರು. ಸ್ಥಳ ವೀಕ್ಷಣೆಯನ್ನು ಮಾಡಿದರು. ಹುಮ್ನಾಬಾದ್ ತಾಲೂಕಿನ ಹಳ್ಳಿಕೇಡ್ಬಿ, ಸಿಂಧಬಂದಗಿ, ಭಾಲ್ಕಿ ತಾಲೂಕಿನ ಗೋಧಿಹಿಪ್ಪರಗ, ಕಾರಂಜ ಜಲಾಶಯಗಳಿಗೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ವೀಕ್ಷಣೆ ಮಾಡಿದರು. ಕಾರಂಜ ಜಲಾಶಯದ ನೀರಿನ ಮಟ್ಟ ವೀಕ್ಷಣೆ ಮತ್ತು ಸಿಂಧಬಂದಗಿ ಗ್ರಾಮದ ಪ್ರಾಥಮಿಕ ಶಾಲೆಗೆ ನೀರು ನುಗ್ಗಿರೋದ್ರಿಂದ ಭೇಟಿಯನ್ನು ನೀಡಿದರು. ತಕ್ಷಣ ನೀರು ಹೊರಹಾಕಲು ವ್ಯವಸ್ಥೆ ಮಾಡುವಂತೆ ಗ್ರಾಮದ ಪಿಡಿಒ ಅವರಿಗೆ ಸೂಚನೆ ಕೊಟ್ಟರು. ಹಳ್ಳಿಕೇಡ್ಬಿ ಆರೋಗ್ಯ ಕೇಂದ್ರಕ್ಕೆ ಭೇಟಿಯನ್ನು ಕೊಡ್ತಾರೆ. ತುರ್ತು ಚಿಕಿತ್ಸಾ ಘಟಕ ಮತ್ತು ಅಲ್ಲಿನ ವ್ಯವಸ್ಥೆಯನ್ನು ಪರಿಶೀಲನೆ ಮಾಡಿದರು. ಗೋಧಿಹಿಪ್ಪರಗ ಗ್ರಾಮದ ಹೊಲಗಳಲ್ಲಿ ನೀರು ನಿಂತು ಬೆಳೆ ಹಾನಿ ಪ್ರದೇಶಗಳನ್ನು ವೀಕ್ಷಣೆ ಮಾಡಿದರು. ಸಾರ್ವಜನಿಕರು ಎಚ್ಚರಿಕೆಯಿಂದ ಒಂದು ಜಾನುವಾರುಗಳನ್ನು ಹಳ್ಳದ ತಡಕ್ಕೆ ಬಿಡದಂತೆ ಹಾಗೂ ಸಾರ್ವಜನಿಕರು ಕೂಡ ಎಚ್ಚರದಿಂದ ಇರುವಂತೆ ಗ್ರಾಮಸ್ಥರಿಗೆ ಅವರು ಸೂಚನೆ ಕೂಡ ಕೊಟ್ಟರು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದು ಡಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.